ಅಣ್ಣ ನಮಸ್ತೆ. ನಮಸ್ತೆ ಹೇಳಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು VMD ಮಂಜುನಾಥ್ ಅಂತ ಹೇಳಿ. VMD ಅಂದ್ರೆ ಏನಣ್ಣ? ವಿ ಅಂದ್ರೆ ವೆಂಕಟಾಚಲಂ ನಮ್ಮ ತಂದೆಯವ್ರ ಹೆಸರು, ಎಂ ಅಂದ್ರೆ ಮಂಜುನಾಥ್ ನಮ್ಮ ಹೆಸರು, ಡಿ ಅಂದ್ರೆ ಧ್ವಂಸಂದ್ರ ನಮ್ಮೂರ ಹೆಸರು. ಬೆಂಗಳೂರು ಬೆಂಗಳೂರೇನಣ್ಣ? ಹಾ ಬೆಂಗಳೂರೇ. ಕಡೆಯಿಂದ ಬಂದಿರೋದಾ ನೀವು? ಇಲ್ಲ 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 ನಮ್ದು ಬೆಂಗಳೂರೇ. ಬೆಂಗಳೂರು ಪಕ್ಕ ಕೇರ್ಪುರಂ ಪಕ್ಕ ಧ್ವಂಸಂದ್ರ ಅಂತೇಳಿ. ಹಾ ನೀವು ಎಷ್ಟು ವರ್ಷದಿಂದ ದನ ಸಾಕ್ತಾ ಇದ್ದೀರಾ? ನಾವು ನಮ್ ತಾತ ಅವ್ರ ಕಾಲದಿಂದನೂ ದನ ಸಾಕ್ತಾ ಇದೀವಿ. ನಾವು ಈಗ್ಲೂ ದನ ಸಾಕ್ತಾ ಇದೀವಿ, ಯಾವಾಗ್ಲೂ ದನ ಸಾಕ್ತಾ ಇದೀವಿ. ಇವಾಗ ಏನಾಗಿದೆ ಅಂದ್ರೆ ಕೆಲವ್ರನ್ನ ನೋಡ್ತಾರೆ, ಕೆಲವರು ಸ್ಟಾರ್ಟ್ ಆಗೋರಣ. ಈಗ ಹುಡುಗರು ಎಲ್ಲ ಕ್ರೇಜ್ ಸ್ಟಾರ್ಟ್ ಆಗಿದೆ. ಹುಡುಗರು ಕ್ರೇಜ್ ಸ್ಟಾರ್ಟ್ ಆಗೈತೆ ಅಂದ್ಮೇಲೆ ನಾವು ಅವ್ರಿಗೆ ಎಂಕರೇಜ್ ಮಾಡ್ಬೇಕು. ನಾವು ಅವ್ರನ್ನ ಉದಾಸೀನ ಮಾಡಿ ಮಾತಾಡಿದ್ರೆ ಅವ್ರಿಗೆಲ್ಲ ಒಂಥರ ಹರ್ಟ್ ಆಗ್ದಂಗ ಆಗುತ್ತೆ. ಆ ತರ ಮಾಡ್ಬಾರ್ದು. ಪಾಪ ಹುಡುಗರುಗಳು ಏನೋ ಮಾಡಕ್ ಬಂದವ್ರೆ, ಅವರು ನಮ್ಮ ದೇಸಿ ಶೈಲಿನ ಉಳ್ಸಕ್ಕೋಸ್ಕರ ಬಂದವ್ರೆ. ಅವ್ರೇನೋ ಗೊತ್ತಿಲ್ಲ ಅಂದ್ರೆ ನಾವ್ ಹೇಳ್ಕೊಟ್ಟು ಅವ್ರನ್ನ ಮುಂದ್ಗಡೆ ತರ ತಾವು ಮಾಡ್ಬೇಕು. ಆಮೇಲೆ ಕೆಲವರು ಅಪ್ಪ ಈಗ ಇತ್ತೀಚೆಗೆ ಅಪರಾಧ ಏನಂತಂದ್ರೆ ಕೆಲವರು 10 ಲಕ್ಷಕ್ಕೆ 20 ಲಕ್ಷ ಹೇಳ್ತಾರೆ, 5 ಲಕ್ಷಕ್ಕೆ ಸೇರಿಸಿ ಹೇಳ್ತಾರೆ. ಈಗ ರೈತರು ಏನಾಗಿದೆ ಅಂದ್ರೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹಂಗೆ ಸರ್, ನಿಜವಾದ ರೈತರಿಗೆ ಬೆಲೆ ಇಲ್ಲ, ನಮ್ಮ 8 ಲಕ್ಷಕ್ಕೆ 15 ಲಕ್ಷ 20 ಲಕ್ಷ ಹೇಳ್ತಾರೆ. ನಾವೀಗ ಈಗ ನಾರ್ಮಲ್ ರೈತರು ಏನ್ ಮಾಡ್ತಾರೆ ಸರ್, 20 ಲಕ್ಷ ಹೇಳ್ತಾರೆ, ನಮ್ಮ ದನ ಅವ್ರಿಗಿಂತ ಕಮ್ಮಿ ಇಲ್ಲ ಅಣ್ಣ. ಆಮೇಲೆ ನೀವ್ ಹೇಳಿದ ಅರ್ಥ ಆಯ್ತು ನನಗೆ. ಇಡೀ ನಮ್ಮ ಎತ್ತಿನ ಇತಿಹಾಸ, ಈ ಇಡೀ ಎತ್ತುಗಳಲ್ಲಿ ಎಷ್ಟು ಜನ ಇಂಡಸ್ಟ್ರಿನಲ್ಲಿ ಇದಾರೋ ಎಲ್ರಿಗೂ ಗೊತ್ತು ಈ ಎತ್ತು ಎಷ್ಟಾಗವೆ ಅಂತ. ನಮ್ಮ ತುರುವೇಕೆರೆ ಮಸಾಲ ಜಯರಾಮ್ ಅವ್ರ ಹತ್ರ ನಾವ್ ತಗೊಂಡ್ಬಂದಿದ್ ಎತ್ತು ಎಷ್ಟು ಅಂತೇಳಿ ನಮ್ಗೆ 11 ಲಕ್ಷ ಆಗಿದ್ವು. ಈಗ ನಾವು 1 ವರ್ಷ ಆಯ್ತು ಕರೆಕ್ಟ್ ಆಗಿ. ಈ ಫೆಬ್ರವರಿಗೆ 1 ವರ್ಷ ಆಯ್ತು. ಫೆಬ್ರವರಿಗೆ 1 ವರ್ಷ ಆಯ್ತು ತಗೊಂಬಂದು. ಈಗ ನಾವು ಎತ್ತು ಕೊಡಲ್ಲ ಅನ್ನೋದಕ್ಕಿಂತ ನಾವು ಬೆಲೆನೇ 22 ಲಕ್ಷ ಕಟ್ಟಿದೀವಿ. ಎತ್ತು ಹೌದು, ಬೆಲೆ 22 ಲಕ್ಷ ಹೇಳ್ತಾ ಇದೀವಿ. ನಾವಿನ್ನ 1 ವರ್ಷ ಎತ್ತು ಕೊಡಲ್ಲ, 1 ವರ್ಷ ಕೊಡಲ್ಲ ಎತ್ತು. ಆಮೇಲೆ 22 ಲಕ್ಷ ಅಂತ ಹೇಳಿದ್ರಿ ಅಲ್ವಾ, ಅಲ್ಲೂ ಮತ್ತೆ ಯಾವ್ದ್ರಲ್ಲಿ ಯಾವ ತರ ಉಳಿಸ್ಕೊಂಡಿದವಣ? ನಾವು ತಗೊಂಬಂದವಾಗ 4 ಅಲ್ಲಲ್ಲಿ ಇದ್ವು. ಈಗ ನಮ್ ಸಪ್ಲಮ್ಮ ಇನ್ನೊಂದು ವಾರ ಇದ್ದಂಗೆ ಕಡೆಗೆ ಬಂದು ಒಂಚೂರು ಹತ್ರಕ್ಕೆ ಬನ್ನಿ ತೋರಿಸ್ತೀನಿ. ಕಡೆಗೆ ಯಾವ ತರ ಬಂದ್ವು ಅಂದ್ರೆ 6 ಅಲ್ಲಿಗೆ ಬಂದ್ವು ನೋಡಿ. ಇನ್ನೂ ಈಗ್ಲೂನು ಒಂದ್ ಕಡೆ ಉಳಿಸ್ಕೊಂಡ ಇದಾವೆ 2 ಎತ್ತು. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಇಲ್ಲಿ ಕಡೆ 6 ಅಲ್ಲಿ ಉಳಿಸ್ಕೊಂಡೇ ಇದಾವೆ. ಈ ಕಡೆ ಅಲ್ಲಿ ಬಿದ್ದೈತೆ. ಇದ್ರಲ್ಲೂ ಹಂಗೆ ನೋಡಿ, ಈ ಕಡೆ ಅಲ್ಲಿ ಬಿದ್ದೈತೆ. 6 ಅಲ್ಲಿ ಹುಟ್ಟೈತೆ. ಈಗ ಇವ್ಗೆ 6 ಅಲ್ಲಿ ಲೆಕ್ಕನೇ, ಆದ್ರೆ ಎತ್ತಿನ ಫೀಲ್ಡ್ ಅಲ್ಲಿ ಅದು ಕಡೆ ಎತ್ತೆ ಲೆಕ್ಕ. ಒಂದಲ್ಲಿ ಬಿದ್ರೇನು, ಒಂದಲ್ಲಿ ಬಿದ್ರೇನು 2 ಎತ್ತು ಕಡೆನೆ ಅಂತಾನೆ ಹೇಳೋದು. ನಾವು ಈಗ ತಂದಾಗಿಂದ ಈಗವರೆಗೂ ಅಲ್ಲ ರವೆ ಬೂಸ, ಚಕ್ಕೆ ಬೂಸ, ಕಳ್ಳೆ ಒಟ್ಟು ಮತ್ತೆ ಗೋಧಿ ನುಚ್ಚು ಮಾಡ್ಕೊಂಡಿರ್ತೀವಿ. ಜೋಳ ನುಚ್ಚು ಮಾಡ್ಕೊಂಡು ರವೆ ಸ್ವಲ್ಪ ಗಂಜಿ ಮಾಡ್ಕೊಡ್ತೀವಿ. 1 ಟೈಮ್ ಜೋಳ, 1 ಟೈಮ್ ರವೆ ಬೂಸ, ಚಕ್ಕೆ ಬೂಸ, ಕಳ್ಳೆ ಒಟ್ಟು ಮಿಕ್ಸ್ ಮಾಡಿ, ಕಳ್ಳೆ ಪುರಿ ಮಿಕ್ಸ್ ಮಾಡಿ ತಿಂಡಿ ಕೊಡ್ತೀವಿ. ಇನ್ನೊಂದ್ ಟೈಮ್ ಗಂಜಿ ಕೊಡ್ತೀವಿ. ಅವತ್ತಿಂದ ಇವತ್ತವರೆಗೂ ಅದನ್ನೇ ಪಾಲಿಸ್ತಾ ಇದೀವಿ. ಬೆಳಗ್ಗೆ 1 ಟೈಮ್ 2 ಲೀಟರ್ ಹಾಲು ಕೊಡ್ತೀವಿ ಅಷ್ಟೇ. ಆಮೇಲೆ ಕೆಲವರು ಅಪರಾಧ ಏನಂತಂದ್ರೆ, ಈಗ ಕೆಲವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದೈತಣ, ನಾವು 1 kg ಬೆಣ್ಣೆ ಕೊಡ್ತೀವಿ, 3 ಲೀಟರ್ ಹಾಲು ಹೋಗ್ತೀವಿ. ಇವಾಗ ನಾನ್ ಜನರಲ್ ಆಗಿ ಹೇಳ್ತೀನಿ ಅಣ್ಣ, ಈಗ ದುಡ್ಡಿರೋದೇನೋ ಮಾಡ್ತಾರೆ, ಈಗ ಲಕ್ಷಗಟ್ಲೆ ಬರೋರು ಮಾಡ್ತಾರೆ. ಈಗ ನೀವು ಒಬ್ಬ ರೈತ ಹೇಳಿ, ಬೆಣ್ಣೆ ಹಾಕಿ ದನ ಸಾಕಕ್ಕಾಗಲ್ಲ. ಬೆಣ್ಣೆ ಹಾಕಿ ದನ ಸಾಕಕ್ಕಾಗಲ್ಲ. ಬೆಣ್ಣೆ ಹಾಕಿ ಸಾಕಲ್ಲ ಅಂತ ಹೇಳ್ತಾರಲ್ಲ, ಜನ ಸಾಕ್ತಾರೆ. ನಾವು ಬೆಣ್ಣೆ ಹಾಕಿದೀವಿ. ಜಾತ್ರೆ ಟೈಮಲ್ಲಿ ಒಂದ್ 3-4 ತಿಂಗಳು ಬೆಣ್ಣೆ ಹಾಕಿ ಚೆನ್ನಾಗಿ ಎತ್ತು ಶೈನಿಂಗ್ ಬರ್ಲಿ ಅಂತ ಹೇಳಿ ಕಳ್ಳು ಪಳ್ಳು ಸ್ವಲ್ಪ ಇಗ್ಲಿ, ಕಳ್ಳು ತಿಂಡಿ ತಿಂದ ಕೆಲಸ ಹೊಡೆದ್ಬಿಟ್ರೆ ಕಳ್ಳು ಸೇದ್ಕೊಂಡ್ಬಿಡ್ತವೆ. ಕಳ್ಳಿಗೆ ಬೆಣ್ಣೆ ಹಾಕ್ತಾರೆ. ಬೆಣ್ಣೆ ಹಾಕಲ್ಲ ಅಂತ ಹೇಳಿ ಹಾಕ್ತಾರೆ. 1 kg ಎಲ್ಲ ಹಾಕಕ್ ಆಗಲ್ಲ ಯಾರ ಕೈಯಲ್ಲೂ. 1-1/4 kg ಹಾಕ್ತಾರೆ. ಒಂದ್ ಲಿಮಿಟ್ ಆಗಿ ಹಾಕ್ಬೇಕು. 1 kg ಹಾಕ್ತೀನಿ ಅಂದ್ರೆ ಅರ್ಧ kg ಎತ್ತು ಬೆಣ್ಣೆನೆ ತಿನ್ನಕ್ಕಾಗಲ್ಲ. 1/4 kg ಅಂದ್ರೆ ತಿನ್ಬೋದು. ನಾವು ಇವತ್ತವರೆಗೂ 1/4 kg ಯಾವತ್ತೂ ಕೊಟ್ಟಿಲ್ಲ. 1/4 kg ನಲ್ಲಿ 2ಗೂ ಸ್ವಲ್ಪ ಕೊಡ್ತೀವಿ. 1/4 kg ತಗೊಂತೀವಿ. 1/4 kg ನಲ್ಲಿ 2ಗೂ ಸ್ವಲ್ಪ ಕೊಡ್ತೀವಿ. ನಾವು ಅರ್ಧ kg ಕೊಡ್ತೀವಿ, 1 kg ಕೊಡ್ತೀನಿ ಅಂತ ನಾವ್ ಹೇಳಕ್ ಹೋಗಲ್ಲ. ಅರ್ಧ kg 1/4 kg ತಗೊಂಡು, ಅರ್ಧ kg ಬಾಕ್ಸ್ ಬರುತ್ತಲ್ಲ, ಅದ್ ತಗೊಂಡು 2ಕ್ಕೂ 1/4 kg ಕೊಡ್ತೀವಿ. ಬೆಣ್ಣೆ ಕೊಟ್ಕೊಂಡು ಹತ್ತಿಗೆ ದನಗಳಿಗೆ ಹಾಲು ಕೊಡ್ತೀವಿ ಅಂತಂದ್ರೆ ದಿನಕ್ಕೆ ಹೆಂಗೆ ಹೋದ್ರು 2-3 ತರ ಖರ್ಚು ಬರುತ್ತೆ. ಹೌದು. ಆಮೇಲೆ ಈಗ ಹೊತ್ತಾಗ್ ಬಂದಿರೋರು ದನಿಂಗೆ ಈಗ ಬರ್ತಾರೆ ಯಾರೋ, ನಮ್ಗೆ ನಿಮ್ಮ ವಿಡಿಯೋ ನೋಡಿ ನಿಮ್ ದನ ಎಲ್ಲೋ ಹೊರಗಡೆ ಹೋಗಿರ್ತವೆ, ಅವನ್ನ ನೋಡಿ ಯಾರೋ ಒಬ್ರಿಗೆ ಈಗ ನನ್ಗೆ ಇಷ್ಟ ಆಗಿ ನಾಳೆ ನಾನು ದನ ಹೊಡ್ಕೊಂಡ್ ಬರ್ತೀನಿ, ಯಾರೋ ನೋಡಿ ಅಣ್ಣ ಅವ್ರಿಗೆ ಇಷ್ಟ ಆಗುತ್ತೆ ನಾನು ದನ ಕಟ್ಬೇಕು ಅಂತ. ಇವಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಬೆಣ್ಣೆ ಕೊಡ್ತೀವಿ ಅಂತಂದ್ರೆ, ದುಡ್ಡಿರೋ ಬೆಣ್ಣೆ ಕೊಟ್ಟಿ ದನ ಹಾಲು ಕೊಟ್ಟಿ ಸಾಕ್ತಾನೆ. ಈಗ ನಾರ್ಮಲ್ ರೈತ ಸಾಕಕ್ಕಾಗಲ್ಲ. ಯಾಕೆ ಅಂತಂದ್ರೆ ದಿನಕ್ಕೆ ಹೆಂಗೆ ಹೋದ್ರೆ 2-3 ತರ ಖರ್ಚು. ಅಣ್ಣ ಏನು ಇಲ್ಲ, ಕರೆಕ್ಟ್ 500 ರೂಪಾಯಿಗೂ ದನ ಸಾಕ್ಬೋದು, 200 ರೂಪಾಯಿಗೂ ದನ ಸಾಕ್ಬೋದು. ಈಗ ದುಡ್ಡಿರೋರು 10,000 ದನ ಸಾಕ್ತಾರೆ ಅಂದ್ರೆ
ಇಲ್ದಿರೋನು 500 ರೂಪಾಯಿ ದನ ಸಾಕ್ಬೋದು, ತಿಂಡಿ ಪಂಡಿ ಕೊಟ್ಕೊಂಡು 500 ರೂಪಾಯಿ ದನ ಸಾಕ್ಬೋದು, 200 ರೂಪಾಯಿ ದನ ಹಿಂಗೇ ಸಾಕ್ಬೇಕು ಅನ್ನೋದು ಏನಿಲ್ಲ. ಅವ್ರ ಮನೆ ಹೊಂದ್ಕೊಂಡ್ಬಿಡ್ತಂದ್ರೆ ನೀವ್ ಏನ್ ಬೇಕಾಕೋ, ನಾವ್ ಹಾಲು ಬೆಣ್ಣೆ ಹಾಕಿದ್ರೇನು ನಮ್ಮ ಮನೇಲಿ ದನ ಒಂದಿಲ್ಲ ಅಂದ್ರೆ ಸಾಕಕ್ಕಾಗಲ್ಲ, ಕಷ್ಟ. 500 ರೂಪಾಯಿಗೂ ದನ ಸಾಕ್ಬೋದು, 5,000ಕ್ಕೂ ದನ ಸಾಕ್ಬೋದು. ಅವ್ರು ಯಾವ ತರ ದನ ಸಾಕ್ತಾರೆ ಅನ್ನೋದ್ರ ಮೇಲೆ ಡಿಫೆಂಡ್ ಅಷ್ಟೇ. ಹಾ ಆ ತರ ಈ ತರ ಅಂತಾನೆ. ಹಾ ನೀವು ಯಾವ್ಯಾವ ಜಾತ್ರೆಗೆ ದನ ಹಾಕಿದೀರಾ? ನಾವು ಈ ದನ ಬಂದಿದ ತಕ್ಷಣ ಫಸ್ಟ್ ಬೇಬಿ ಮಾಡಿದ್ವಿ. ಬೇಬಿಲಿ ಫಸ್ಟ್ ಪ್ರೈಸ್ ಆಯ್ತು 4 ಕಲ್ಲಲ್ಲಿ. ಆಮೇಲೆ ಸಿಎಲ್ಗೆ ಹಾಕಿದ್ವಿ, ಅಲ್ಲಿ ಪ್ರೈಸ್ ಆಯ್ತು. ಈಗ ನಮ್ಮ ಸಪ್ಲಮಲ್ಲಿ ಹಾಕಿದ್ರಿ, ಅಲ್ಲಿ ಚಾಂಪಿಯನ್ ಅಂದ್ರೆ ಫಸ್ಟ್ ಸೆಕೆಂಡ್ ಅಲ್ಲ, ಚಾಂಪಿಯನ್ ಅಲ್ಲಿ 2ನೇ ಚಾಂಪಿಯನ್, ಸೆಕೆಂಡ್ ಚಾಂಪಿಯನ್ ಅದು. ಹೌದು, ಈ ಸತಿ ಬೇಬಿಗೂ ರೆಡಿ ಮಾಡ್ತಾ ಇದ್ವಿ ಎಲ್ಲ. ಅಣ್ಣ ನಾವು 3 ಪ್ರೈಸ್ ಹೊಡೆದಿದ್ವಿ, 3 ಪ್ರೈಸ್ ಬೇಬಿಗೆ ಹಾಕ್ತಿವಿ. ಆ ದೇವ್ರು ಈಚೆ ಕೊಟ್ರೆ 4ನೇ ಪ್ರೈಸ್. ಹೌದು. ಆಮೇಲೆ ದೊಡ್ಡಬಳ್ಳಾಪುರದ ಹತ್ರ ಒಂದು ಬೈಕ್ ಶೋ, ಫ್ಯಾಷನ್ ಶೋಗೆ ಹೋಗಿ ಒಂದು ಸ್ಪೆಂಡರ್ ಗಾಡಿ ಬೈಕ್ ನಮ್ಮ ಹಳ್ಳಿಕಾರ ಅಂಬರೀಶ್ ಅವರು ಒಂದು ಬೈಕ್ ಪ್ರೈಸ್ ಕೊಟ್ಟಿದ್ದಾರೆ. ಹಾ ಆಮೇಲೆ ನೀವು ಇದುವರೆಗೂ ಒಡವೆ ಹಾಕಿದಿರಲ್ಲ, ಆ ಒಡವೆನ ಪ್ರೀತಿಯಿಂದ ಹಾಕಿದ್ರೆ ಡೂಪ್ಲಿಕೇಟ್ ಮಾಡ್ಕೊಂಡ್ ಹಾಕಿದಾರ? ಅಣ್ಣ ನೀವ್ ಎತ್ಕೊಂಡೋಗಿ ಚೆಕ್ ಮಾಡಿ, ಇವಾಗ್ಲೇ ಬಿಚ್ಕೊಡ್ತೀನಿ ಬನ್ನಿ. 7,83,000 ಒಡವೆ. ಅದು ಎಷ್ಟು ಗ್ರಾಮ್ ಯಾವ್ದು ಒಡವೆ ಇವು? ಅದು ಟೋಟಲ್ 3,000 ಬರುತ್ತೆ ಒಂದೊಂದಕ್ಕೆ. 3,000 ಮಾಡ್ತೀವಿ ನಮ್ ಪ್ರೀತಿನಿಂದ. ಹೌದು, ಯಾರನ್ನೂ ನೋಡಿ ಮಾಡಿ ಅಲ್ಲ, ನಾವು ಪ್ರೀತಿಯಿಂದ ಮಾಡಿದೀವಿ. ಅವು ಬೆಳ್ಳಿ, ಅದು ಎಲ್ಲ 600 ಗ್ರಾಮ್ ಬರುತ್ತೆ. ಅದು ಕಾಲು ಅನ್ಸಿದೆ, ಅದು ಒಂದು ಮೊನ್ನೆ ಪ್ರೈಸ್ ಬಿಟ್ಟು ಅದು ತುಳ್ದಾಕ್ಬಿಟ್ಟು ಅದು ರೆಡಿ ಮಾಡಕ್ ಕೊಟ್ಟಿದೀವಿ, ಇನ್ನೂ ಆಗಿಲ್ಲ. ನಮ್ ಪ್ರೀತಿ ಅಷ್ಟೇ, ನಮ್ಗೆ ಇಷ್ಟ ಆದ್ರೆ ಹಾಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಎಲ್ಲಾರು ಆಗ್ಬೇಕು ಅನ್ನೋದೇನಿಲ್ಲ ಪಾಪ, ಅವ್ರವ್ರ ವೈಯಕ್ತಿಕ ಹಾಕ್ಲೇಬೇಕು ಅನ್ನೋದು ಏನೂ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇವಾಗ ನೀವು ದನ ಡೈಲಿ ತೊಳಿತೀರಾ ಇಲ್ಲ ಹುಡುಗರು ನಿಂತಿದ್ದೀರಾ ಇಲ್ಲ ನೀವೇ ಮಾಡ್ತೀರಾ? ಅಣ್ಣ ನಮ್ ಹುಡುಗರು, ನಮ್ಗೆ ಎಲ್ಲರಿಗಿಂತ ನಮ್ ಹುಡುಗರಿಗೆ ಪ್ರೀತಿ. ನಮ್ ಹುಡುಗರಿಂದಾನೇ ನಾವು ಆಕ್ಚುಲಿ ದನ ಇಷ್ಟ ಚೆನ್ನಾಗ್ ಸಾಕ್ಬೇಕಂದ್ರೆ ನಮ್ಮ ಅಣ್ಣನ ಮಕ್ಳು, ನಮ್ ಬಾಮ ಮಕ್ಳು, ನಮ್ ಹುಡುಗರಿಂದಾನೇ ನಾವು ದನ ಸಾಕ್ತಾ ಇರೋದು. ಯಾಕಂದ್ರೆ ಈ ದನ ಇವತ್ತು ಈ ದನ ಕೊಡಬಾರ್ದು ಅನ್ನೋದಕ್ಕ ನನ್ ಮಗನೇ ಕಾರಣ. ಯಾವ್ದೇ ಕಾರಣಕ್ಕೂ ದನ ಕೊಡೇಬಾರ್ದು ಅಂತೇಳಿ ಅವನು ಈ ಸತಿ SLC ಅವನಿಗೆಲ್ಲ ಒಂದ್ ಕಡೆ ಅಲ್ಟ್ ಆಗುತ್ತೆ, ಅವನು ದನ ಕೊಡೋದೇ ಬೇಡ ಅಂತ ಹತ್ಕೊಂಡ್ ಹೋದ. ಮೊನ್ನ ಸಪ್ಲಂಬ ಜಾತ್ರೆಗೆ ಅಂತಾನೆ ಕಳ್ಸಿದ್ದೆ, ಜಾತ್ರೆ ಅಲ್ಲಿ ಕಳ್ಸೋದೇ ಇಲ್ಲ ಅಂತ. ಅವಾಗ್ಲೂ ಕರ್ಕೊಂಡ್ಬಂದು ಅವನಿಗೆ ಜಾತ್ರೆ ತೋರಿಸಿ ಕಳ್ಸಿದ್ವಿ. ಈ ವರ್ಷ ಅವನು SLC ಮುಗಿಸ್ಕೊಂಡ್ ಬಂದ್ರೆ ದನ ಮಾರೋದು. ಅವನು ಇಲ್ಲಿದ್ರೆ ಇವುಗಳಿಂದ ಪ್ರೀತಿಯಿಂದ ಸ್ಕೂಲ್ ಹೋಗಲ್ಲ ಅಂತೇಳಿ ಅವ್ನು ಹಾಸ್ಟೆಲ್ಗೆ ಹಾಕಿರೋದು. ಇಲ್ಲೇ ಚಿಕ್ಕಬಳ್ಳಾಪುರ ಜ್ಞಾನ ಜ್ಯೋತಿ ಅಂತ ಹೇಳಿ ಜಮ್ಮಕೋಟೆ ಕ್ರಾಸ್ ಅಲ್ಲಿ ಇದೆ, ಅಲ್ಲಿ ಹಾಕಿದ್ವಿ. ನಿಜವಾಗ್ಲೂ ಅವನು ನನ್ಗಿನ್ನ ಹೆಚ್ಚು ಪ್ರೀತಿ ಅವ್ರ ತಾತನ ತರ. ನೆನ್ನೆ ಮಗ ಇದು ಎತ್ತಿನ ಫೀಲ್ಡ್ ಎಲ್ಲ ಗೊತ್ತು, VMD ಅಂದ್ರೆ ಯಾರು ಅಂತೇಳಿ. ಇವತ್ತು ನೆನ್ನೆ ಮೊನ್ನೆ ಅಂತಲ್ಲ, ನಾವು 4 ವರ್ಷ ದನ ವರ್ಷ 9 ಕಾಲಕ್ಕೆ ಸಾಕೋದ್ ಬಿಟ್ಟಿದ್ರಿ, ಬಟ್ ಜಾತ್ರೆ ಮಾಡೋದ್ ಬಿಡ್ಲಿಲ್ಲ. ಜಾತ್ರೆ ಮಾಡೋದ್ ನಮ್ದು ಹಳೆ ಮನೆ ಬಿದ್ದೋಯ್ತು, ನಂಗೆ ಜಾಗ ಕಟ್ಟಾಕ್ ಇರ್ಲಿದ್ದೀರಾ ಮಾಡ್ಕೊಂಡು ಮತ್ತೆ ಇವಾಗ 2 ಜೊತೆ ಕಟ್ಟಾಕ್ ಮಾಡಿದ್ವಿ. ಸಪ್ಲಮ್ಗೆ 2 ಜೊತೆ ಹಾಕಿದ್ವಿ ನಾವು. ನಾವು ಹೋಗಿ ಸಮಾನ ಇಲ್ಕಮ್ಮ ಒಂದೇ ಜೊತೆ ಕಟ್ಟೋದ್ ನಾವು ದನ, ಒಂದೇ ಜೊತೆ ಕಟ್ಕೊಳೋದು. ಮೊನ್ನೆ ಒಂದ್ ಜೊತೆ ಕರ ಬೇಕು ಅಂತ ಹೇಳಿ ಇನ್ನೊಂದ್ ಜೊತೆ ಕರ ತಕೊಂಡಿದ್ವಿ, ಕರ ಕೊಟ್ರಿ, ಕರ ಮಾಡಿದ್ವಿ ಸಪ್ಲಮ. ನೀವು ದನಗಳನ್ನ ಎಲ್ಲೆಲ್ಲಿ ಕಳ್ಸ್ಕೊಡ್ತೀರಾ ಅಂತಂದ್ರೆ, ಇವಾಗ ಕೆಲವ್ರು ಹೇಳ್ತಾರೆ ಮದುವೆಗೆ ಬೇರೆ ಆಡಂಬರ, ಬೇರೆ ತರ ಪ್ರೋಗ್ರಾಮ್ಗಳು, ಆತರ. ನಾವು ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಬಂದ್ರೆ ದುಡ್ಡು ಕಾಸುಗೆಲ್ಲ ಕಳ್ಸಲ್ಲ. ನಮ್ ಫ್ರೆಂಡ್ ಸರ್ಕಲ್ ಯಾರೋ ಬೇಕಾದವ್ರು, ತುಂಬಾ ಬೇಕಾದವ್ರು ಬಂದ್ರೆ ಅವ್ರ ಮಾತ್ ಮೀರಕ್ ಆಗ್ದಿರ ಕಳ್ಸ್ಕೊಡ್ತೀವಿ. ಯಾವ್ದೇ ಪ್ರೋಗ್ರಾಮ್ ಆದ್ರೂ ಕಳ್ಸ್ಕೊಡ್ತೀವಿ. ಇವತ್ತು ನಮ್ ದೇವನಹಳ್ಳಿನಲ್ಲಿ ರಥೋತ್ಸವ ಇದೆ, ರಥೋತ್ಸವಗೆ ಗಾಡಿಗೆ ಅಂತೇಳಿ ರೆಡಿ ಮಾಡಿ ಕಳಿಸ್ತಾ ಇದೀವಿ. ನಾವು ಹೋದ ವರ್ಷ ಕಳ್ಸಿದೀವಿ, ಈ ವರ್ಷ ಅದಕ್ ಮುಂಚೆ ಅವ್ರದೆಲ್ಲ ಅವ್ರ ಮನೇಲಿ ಇದ್ವಂತೆ, ಹೋದ ವರ್ಷ ಕಳ್ಸಿದ್ವಿ, ಈ ವರ್ಷ ಕಳಿಸ್ತಾ ಇದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ದನಗಳ ಹೆಸರು ಬಂದು ರಾಮ ಕೃಷ್ಣ ಅಂತ. ಸರಿ. ಈ ರಾಮ ಬಂದ್ಬಿಟ್ಟು ತ್ರೇತರ ಯುಗದವನು, ಹೌದು. ಕೃಷ್ಣ ಬಂದು ದ್ವಾಪರ ಯುಗದವನು. ದನಗಳನ್ನ ಆ ಕಾಲದಿಂದನೂ ನಮ್ಮ ಹಿಂದೂ ಇದರಲ್ಲಿ ಗೋರಕ್ಷಣೆ ಮಾಡ್ಕೊಂಡ್ ಬಂದಿದ್ದೀವಿ. ಹೌದು. ಇದು ಗೋರಕ್ಷಣೆ ಮಾಡೋದೇ ನಮ್ಗೆ ಒಂಥರ ಧರ್ಮ ಸಂರಕ್ಷಣೆ ಮಾಡ್ದಂಗೆ. ಹೌದು. ಈ ಧರ್ಮ ರಕ್ಷಣೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ. ಈ ದನಗಳು ಸಾಕೋದ್ರಿಂದನೂ ನಮ್ಗೆ ಒಳ್ಳೇದಾಗುತ್ತೆ. ದನಗಳು ಇದ್ರೇನೆ ಮನೇಲಿ ಅದು ವಾಸನೆ ಒಂಥರ, ಎಷ್ಟೋ ಜನಗಳಿಗೆ ಇವತ್ತು ಅದು ವಾಸನೆ ಒಂಥರ ಏನೋ ಸುಖ ಇದ್ದಂಗೆ ಹೋಗಿರ್ತಾ ಇದೆ. ಈ ದನದ್ದು ಗಂಜಲ, ಸಗಣಿ ಆ 2 ವಾಸನೆ ಇದ್ರೆ ನಮ್ಗೆ ಯಾವ ರೋಗನೂ ಬರಲ್ಲ. ಹೌದು, ಖಂಡಿತ. ಇವನ್ನ ಮಾರೋ ಪ್ರೋಗ್ರಾಮ್ ಏನಾರ ಇದೆಯಾ? ಇಲ್ಲ, ಈ ವರ್ಷ ಕೊಡಲ್ಲ.
ಬೋರ್ ಬಿತ್ತೋದು. ಇಲ್ಲ ಹಾ ಹಾ ಇನ್ನೇನಿದ್ರು ಬರೋ ವರ್ಷಕ್ಕೆ ಬರೋ ವರ್ಷಕ್ಕೆ. ಈ ವರ್ಷ ಮಾರೋ ಪ್ರೋಗ್ರಾಮ್ ಇಲ್ಲ, ಬರೋ ವರ್ಷಕ್ಕೆ. ಈ ಕಡೆದು ರಾಮ ಅಂತ ಹಾ ರಾಮ ಅಂತ. ಈ ರಾಮ ಅದು ಅನ್ನೋದು ದೊಡ್ಡ ಕೃಷ್ಣ ಅನ್ನೋದು ಸ್ವಲ್ಪ ಕಪ್ಪಗಿದೆ. ಅದು ಅದೇ ತರ ಇದೆ. ಈಗಿನ ಯುವಕರು ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ನೀವ್ ಹೇಳಿದ್ರಿ ನಾವು ಯುವಕರು ಏನು ಭಯ ಬೀಳೋದ್ ಬೇಡ. ಯಾಕೆ ಅಂದ್ರೆ ಎತ್ತು ಏನಪ್ಪಾ ಇಷ್ಟ್ ಲಕ್ಷ ಖರ್ಚು, ಇಷ್ಟ್ ಲಕ್ಷ ಆಗ್ತೈತೆ, 2 ಲಕ್ಷಕ್ಕೂ ಎತ್ತು ಬರುತ್ತೆ, 1 ಲಕ್ಷಕ್ಕೂ ಎತ್ತು ಬರುತ್ತೆ. ಅವ್ರವ್ರ ಕೆಪಾಸಿಟಿಗೆ ತಕ್ಕನಂಗ್ ಕಟ್ಕೊಳ್ಬಹುದು ಅಷ್ಟೇ. ಆಮೇಲೆ ಸೆಲೆಕ್ಷನ್ ನಿಮ್ ಇಷ್ಟ್ ಲಕ್ಷ ಎತ್ ಕಟ್ಕೊಂಡಿ ಚಿಕ್ಕದಾಗ್ ಕಟ್ಕೊಳ್ಳಿ. ಪೈಬು ಈಗ ಯಾಕಂದ್ರೆ ಸುಳಿ ಇರ್ತವೆ, ಕಾಲು ಕೈ ಬೆಂಡಿರ್ತವೆ, ಈ ತುಟಿ ಬಿಟ್ಬಿಡ್ತವೆ ಎತ್ತು. ಕೆಲವೊಂದ್ ಎತ್ತಿ ನೋಡಿ ಈ ತರ ತುಟಿ ಬಿಟ್ಬಿಡ್ತವೆ. ಈ ತರ ತುಟಿ ಬಿಟ್ಟವಾಗ ಎತ್ ಮಾರಕ್ ಆಗಲ್ಲ. ತುಟಿ ಯಾವಾಗ್ಲೂ ನೋಡಿ ಹಿಂಗೆ ಇರ್ಬೇಕು. ತುಟಿ ಬಿಡೋ ಎತ್ತು ಮಾತ್ರ ದಯವಿಟ್ಟು ಯಾರು ಕಟ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಪಾಪ ಯುವಕರಿಗೆ ಗೊತ್ತಾಗಲ್ಲ, ಯಾರೋ ಮಾತು ಕೇಳ್ಬಿಟ್ಟು ಹೋಗಿದ ತಕ್ಷಣ ಪಟ್ಟಂತ ಬಂಡವಾಳ ಹಾಕ್ಬಿಡ್ತಾರೆ. ಯುವಕರು ದುಡ್ಡು ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಜನ ಇದ್ರ ಬಸಪ್ಪನ ಮೇಲೆ ಯಾರೋ ಸಾಟಿ ಕಟ್ಟಕ್ ಆಗಲ್ಲ. ತುಟಿ ಬಿಟ್ಟೆತ್ತಾಗ್ಲಿ ಸುಳಿ ಬಿಟ್ಟೆತ್ತಾಗ್ಲಿ ಮನೇಲಿ ನಮ್ಮನ್ನ ಬೆಳೆಸ್ಬೇಕಂದ್ರೆ ಬೆಳ್ಸೋ ಎಲ್ಲೋ ತಗೊಂಡೋಗಿರ್ತಾನೆ, ಸುಳಿಬೇಕಂದ್ರೆ ಒಂದೇ ನೈಟ್ ತುಳ್ದಾಕ್ಬಿಟ್ಟು ಹೋಗ್ಬಿಡ್ತಾನೆ, ಆತರ ಬಸಪ್ಪ. ಅದಕ್ಕೆ ಅನುಭವ ಇರೋರ್ನ ಕರ್ಕೊಂಡೋಗಿ ಎತ್ ತಗೊಬೇಕು. ದುಡ್ಡು ಇತ್ತೆ ಅಂದ್ಬಿಟ್ಟು ಹೋಗಿ ಕೇಳ್ದಷ್ಟು ಕೊಟ್ಬಿಟ್ಟು ಎತ್ ತಗೊಂಡ್ಬಂದ್ಬಿಟ್ಟು ಮತ್ತೆ ನಮ್ಗೆ ಲಾಭ ಬರ್ಲಿಲ್ಲ, ಎತ್ ಕಟ್ಟೋದೇ ಬೇಡ ಅಂತ ಹೇಳಿ ಬಸಪ್ಪನ ಮೇಲೆ ನಿಂದಿ ಹಾಕ್ಬಾರ್ದು. ನಾವು ಸೆಲೆಕ್ಷನ್ ಮಾಡುವಾಗ ಒಂಚೂರು ಯೋಚನೆ ಮಾಡಿ ಹಿಂದೆ ಮುಂದೆ ಗೊತ್ತಿರೋರ್ನ ಸೆಲೆಕ್ಷನ್ ಮಾಡಿ ತಗೊಬೇಕು. ಈಗ್ಲೂ ನೋಡಿ ನಾವ್ ಎತ್ ತೆಗಿಬೇಕಂದ್ರೆ ನಮ್ಗೆ ಇಷ್ಟ ವಯಸ್ಸಾಗೈತೆ. ನಮ್ಮ ತಂದೆಯವ್ರ ಕಾಲದಿಂದಾನು ಸುಬ್ಬಣ್ಣ ಅಂತ ಹೇಳಿ ಫ್ರೆಂಡ್, ನಮ್ಮ ತಂದೆಯವ್ರ ಫ್ರೆಂಡ್, ಈಗ್ಲೂ ನಮಗೂ ಫ್ರೆಂಡ್. ಅವ್ರು ಇಲ್ದಿರ ನಾವು ದನ ಮಾರಲ್ಲ, ಅವ್ರು ಇಲ್ದಿರ ದನ ತರಲ್ಲ. ಆತರ ನೀವು ದನ ತರಬೇಕಾರೆ ಮೈನ್ ನೋಡೋದು ಏನು ಅಂದ್ರೆ ಯಾವ್ಯಾವ ಸುಳಿ ನೋಡ್ತೀರಾ, ಏನೇನ್ ನೋಡ್ತೀರಾ? ಎಲ್ಲಾ ಸುಳಿ ದನಿನಲ್ಲಿ ನಮ್ಗೆ ಯಾವ ಸುಳಿ ಇದ್ರೆ ನಾನು ದನ ಕಟ್ಟಲ್ಲ. ಯಾವ್ದೇ ಸುಳಿ ಇರ್ಬೋದು. ದಾವಣಿ ಸುಳಿ ಇದ್ರೆ ಕಟ್ತೀವಿ. ದಾವಣಿ ಸುಳಿ ಅಂದ್ರೆ ರಾಶಿ ಮನೆಯಲ್ಲಿ, ಅದ್ ದಾವಣಿ ಸುಳಿ ಇದ್ರೆ ಕಟ್ತೀನಿ. ಯಾವ್ದು ಅದ್ ಬಿಟ್ರೆ ಯಾವ್ದು ಕಟ್ಟ ಜನರಲ್ ಆಗಿ ನೋಡಿದ್ರೆ ಯಾವ್ದು ಇರಬಾರ್ದು ಅಂತ. ಅದು ಜನರಲ್ ಆಗಿ ನೋಡಿದ್ರೆ ಯಾವ್ದು ಇರಬಾರ್ದು. ಒಬ್ಬೊಬ್ರು ಒಂದ್ ಸುಳಿ ಆಗಲ್ಲ, ಕಟ್ಟಲ್ಲ. ಜನರಲ್ ಆಗಿ ನೋಡಿದ್ರೆ ಯಾವ್ದು ಕಟ್ಟಬಾರ್ದು. ನಾನ್ ಕಟ್ಟೋದು ದಾವಣಿ ಸುಳಿ ಇದ್ರೆ ಕಟ್ಕೊಂತೀನಿ, ದಾವಣಿ ಸುಳಿ ಇದ್ರೆ ಮಾತ್ರ ಕಟ್ತೀನಿ. ಬೇರೆ ಯಾವ್ದೇ ಯಾವ್ದಿದ್ರೆ ಕಟ್ಟಕ್ ಹೋಗೋದು, ಕಟ್ಟಲ್ಲ. ಕಟ್ಟಲ್ಲ.